ಈ ಒಂದು ಕೋತಿ ಏನು ಕಾಣಿಸ್ತಾ ಇದೆ ನಿಮ್ಮ ಇನ್ಸ್ಟಾಗ್ರಾಮ್ ಫೀಡಲ್ಲೂ ಕೂಡ ಬರ್ತಾ ಇರ್ಬೋದಲ್ವಾ. ಈ ಕೋತಿ ಹೆಸರು ಪಂಚ್ ಅಂತ ಗುರು. ಇದು ಜಪಾನಲ್ಲಿ ಇರುವಂತಹ ಒಂದು ಝೂನಲ್ಲಿ ಇರುವಂಥ ಕೋತಿ ಆ್ಯಕ್ಚುಲಾಗಿ. ಇದು ಯಾಕೆ ಇಷ್ಟೊಂದು ವೈರಲ್ ಆಗ್ತಿದೆ, ಆ ಗೊಂಬೆ ಇಟ್ಕೊಂಡು ಯಾಕೆ ಆಟ ಆಡ್ತಾ ಇದೆ ಅಂತ ಒಂದೇ ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ಸೊ ಏನು ಅಂದರೆ, ಈ ಪ್ರಾಣಿಗಳೇ ಹಾಗೆ, ಏನಾದರೂ ಅದಕ್ಕೆ ಇವಾಗ ಮಗು ಹುಟ್ಟುತ್ತೆ, ಇವಾಗ ಪ್ರಾಣಿಗಳಿಗೆ ಅದು ಮಗು ಹುಟ್ಟುತ್ತೆ ಅಂದರೆ ಅದೇನಾದರೂ ಆ ಮಗು ಏನಾದರೂ ವೀಕ್ ಆಗಿದ್ದರೆ ಅದನ್ನು ಅವು ದೂರ ಮಾಡಲ್ಪಡುತ್ತೆ, ಅಂದರೆ ಅದರ ಒಂದು ಗುಂಪಿನಿಂದ ಅದನ್ನು ದೂರ ಇಡಲ್ಪಡುತ್ತೆ. ಸೊ ಹಾಗೆ ಈ ಕೋತಿಯಲ್ಲೂ ಕೂಡ ಆಗಿರೋದು. ಸೊ ಬಟ್ ನೋಡೋಕ್ಕೇನು ಮುದ್ದಾಗಿ ಚಿಕ್ಕದಾಗಿ ಎಷ್ಟು ಕ್ಯೂಟ್ ಆಗಿದೆ ಆ ಕೋತಿ. ಇನ್ನು 6 ತಿಂಗಳಷ್ಟೇ ಆ ಕೋತಿಗೆ. ಬಟ್ ಆ ಕೋತಿಯನ್ನು ಅದರ ತಾಯಿನೇ ದೂರ ಮಾಡ್ತಾಯಿದೆ, ಹಾಗೆ ಅದ್ರ ಗುಂಪಿನಿಂದ ಕೂಡ ಅದನ್ನು ದೂರ ಮಾಡಲ್ಪಡ್ತಿದೆ. ಸೊ ಹಾಗಾಗಿ ಆ ಝೂ ಕೀಪರ್ಸ್ ಏನು ಮಾಡ್ತಾರೆ, ಅದನ್ನು ಗಮನಿಸಿ ಅದಕ್ಕೆ ಒಂದು ಏನು ಕೋತಿ ಗೊಂಬೆಯನ್ನು ಕೊಡ್ತಾರೆ. ಸೊ ಅದ್ರ ಜೊತೆನೇ ಅದು ಆಟ ಆಡಿಕೊಂಡು ಅದನ್ನೇ ಅದರ ತಾಯಿ ಅಂತ ಅಂದ್ಕೊಂಡು ಅದ್ರ ಜೊತೆನೇ ಆಟ ಆಡುತ್ತೆ, ಅದ್ರ ಜೊತೆ ಮಲಗುತ್ತೆ, ಅದ್ರ ಜೊತೆ ಊಟ ಮಾಡುತ್ತೆ. ಸೊ ಹೆಂಗಾಗಿದೆ ಅಂದರೆ, ಈಗ ಮನುಷ್ಯನ ಹಂಗೆ ಅಲ್ವಾ. ಸೊ ಅವನ್ನ ಯಾರಾದರೂ ದೂರ ಮಾಡಿಬಿಟ್ರೆ ಅವನು ಒಬ್ಬಂಟಿಯಾಗಿರೋದಕ್ಕೆ ಇಷ್ಟಪಡ್ತಾನೆ, ಅವನು ಒಬ್ಬಂಟಿಯಾಗಿ ಕಾಲ ಕಳೆಯೋದಕ್ಕೆ ಇಷ್ಟಪಡ್ತಾನೆ. ಸೊ ಹಾಗಾಗಿ ಅದೇ ರೀತಿ ಈ ಕೋತಿಯನ್ನು ನೋಡೋದಕ್ಕೆ ಎಷ್ಟು ಜನಗಳು ಜಪಾನ್ಗೆ ಪಯಣ ಬಳಸ್ತಾ ಇದ್ದಾರೆ ಗೊತ್ತಾ. ವಿದೇಶಗಳಿಂದನೂ ಕೂಡ ಆ ಕೋತಿಯನ್ನು ನೋಡೋದಕ್ಕೆ ಅಂತಾನೆ ಆ ಝೂಗೆ ತುಂಬ ವಿದೇಶಿಗರು ಬರ್ತಿದ್ದಾರೆ, ವಿಸಿಟ್ ಮಾಡ್ತಿದ್ದಾರೆ. ಆ ಕೋತಿಯನ್ನು ನೋಡ್ಬಿಟ್ಟು ಅಲ್ಲೇ ಒಂಥರ ಅವ್ರಿಗೆ ಮನಸ್ಸಲ್ಲಿ ಏನೋ ಒಂಥರ ಭಾವನೆಗಳು, ನೋವಿನ ಭಾವನೆಗಳು ಇಟ್ಕೊಂಡು ಅಥವಾ ಖುಷಿಯ ಭಾವನೆಗಳು ಇಟ್ಕೊಂಡು ಆ ಕೋತಿನ ನೋಡೋಕೆ ಬರ್ತಿದ್ದಾರೆ. ನೋಡಿ, ಲಾಸ್ಟ್ ಮಂತ್ ಜನವರಿಯಲ್ಲಿ ಪೆಂಗ್ವಿನ್ ಸ್ಟೋರಿನೇ 1 ತಿಂಗಳು ಫುಲ್ ಆಯಿತು. ಈಗ ಕೋತಿ. ಸೊ ಮುಂದಿನ ತಿಂಗಳಲ್ಲಿ ಇನ್ನೂ ಯಾವ್ಯಾವ ರೀತಿ ಏನೇನು ಫೇಮಸ್ ಆಗ್ತಾವೋ ಗೊತ್ತಿಲ್ಲ, ಯಾವ್ಯಾವ ರೀತಿ ಏನೇನು ನಮ್ಮ ಮನಸ್ಸಿನ ಭಾವನೆಗಳಿಗೆ ಹತ್ರ ಆಗ್ತಾವೋ ಗೊತ್ತಿಲ್ಲ. ಬಟ್ ಈ ತಿಂಗಳು ಈ ಕೋತಿ ತುಂಬ ಹತ್ರ ಆಗಿದೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಈ ಒಂದು ಕೋತಿಯ ಒಂದು ಭಾವನೆಯಿಂದ ನಮ್ಗೆ ಅರ್ಥ ಆಗೋದು ಒಂದೇ, ನಮ್ಮನ್ನು ಯಾವಾಗ ಬೇರೆಯವರು ದೂರ ಇಡೋಕ್ಕೆ ಇಷ್ಟಪಡ್ತಾರಲ್ಲ ಆವಾಗ ನಮ್ಮ ಖುಷಿಯನ್ನು ನಾವೇ ಹುಡ್ಕೊಳ್ಬೇಕು. ನಮ್ಮ ಖುಷಿ ಎಲ್ಲಿ ಸಿಗುತ್ತೋ ಅದನ್ನು ನಾವು ಕಾಪಾಡಿಕೊಂಡು ಹೋಗಬೇಕು. ಸೊ ಅದೇ ಈ ಒಂದು ಕೋತಿ ನಮಗೆ ಕಲಿಸ್ಕೊಡ್ತಾ ಇರುವಂಥ ಪಾಠ ಅಂತ ನಾನು ಅಂದ್ಕೊತೀನಿ.